ತಗೋದು ಸ್ಟೋರಿನ ಬ್ರೈಡೇ ಕೆಲಸ ಮಾಡ್ಕೋಬೇಕು. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಂದಾಗೆ ನಾನು ಇವತ್ತು ಊರಿಗೆ ಹೋಗ್ತಿದ್ದೀನಿ ಬಿಕಾಸ್ ನಾಳೆ ನಮ್ಮ ಅಕ್ಕನ ಎಂಗೇಜ್ಮೆಂಟ್ ಇದೆ. ಅದಕ್ಕೋಸ್ಕರ ಬೆಂಗಳೂರು ಬಿಟ್ಟಾಗ ಒಂದು 5 o'clock ಆಗಿತ್ತು ಅನ್ಸುತ್ತೆ. ನೈಟ್ ಆಗೋಯ್ತು ನಾನು ಊರಿಗೆ ಹೋಗೋ ಅಷ್ಟರಲ್ಲಿ. ಬಸ್ ಇಳ್ದು ಸೀದಾ ನಮ್ಮ ಅಕ್ಕನ ಮನೆಗೆ ಬಂದೆ. ನಾನು ಹೋಗಿದ್ದು ಲೇಟ್ ಆಗಿತ್ತು, ಸುಮಾರು ಒಂದು 7-8 ಗಂಟೆ ಆಗಿತ್ತು ಅನ್ಸುತ್ತೆ. ಹಂಗಾಗಿ ಆಂಟಿ ಯಾಕೆ ಲೇಟು ಅಂತ ಕೇಳ್ತಾ ಇದ್ರು. ಮಾರ್ನಿಂಗೇ ಬರೋಕ್ಕೆ ಹೇಳಿದ್ರು. ನನಗೆ ಕೆಲಸ ಇತ್ತು ಅಂತ ಹೇಳಿ ಸ್ವಲ್ಪ ಹೋಗೋದು ಲೇಟ್ ಆಯಿತು. ನಾನು ಹೋಗೋಷ್ಟರಲ್ಲಿ ಒಂದಷ್ಟು ಕೆಲಸ ಮಾಡ್ಕೊತಾ ಇದ್ರು. ನಾಳೆ ಒಂದಷ್ಟು ಪ್ರಿಪ್ರೇಷನ್ ಎಲ್ಲ ಇರುತ್ತಲ್ಲ, ಹಾಗಾಗಿ ನಾನು ಹೋದ್ಮೇಲೆ ಒಂದಷ್ಟು ಡೆಕೋರೇಷನ್ ಐಟಮ್ಗೆ ಡೆಕೋರೇಷನ್ ಮಾಡ್ದು. ಯಾಕಂದರೆ ನಾಳೆ ತಟ್ಟೆ ಸಾಮಾನು ಇಡ್ತಾರಲ್ಲ, ಅದಕ್ಕೋಸ್ಕರ ಕಾಯಿಗೆ ಬಾಳೆಹಣ್ಣಿಗೆ ತುಂಬ ಚೆನ್ನಾಗಿ ಬಂದಿತ್ತು. ಆದರೆ ತುಂಬ ಪ್ರೊಸೆಸ್ ಲೇಟು, ಒಂದು 3 hour ಆಯಿತು ಅನ್ಸುತ್ತೆ ಅದೆಲ್ಲ ಮಾಡೋ ಅಷ್ಟರಲ್ಲಿ. ಆದರೂ ಫೈನಲ್ ಔಟ್ಪುಟ್ ತುಂಬ ಚೆನ್ನಾಗಿ ಬಂದಿತ್ತು. ಆ ಕೆಲಸ ಎಲ್ಲ ಮುಗಿಸಿ ಊಟ ಮಾಡೋಣ ಅಂತೇಳಿ ಊಟ ಮಾಡೋಕ್ಕೆ ಬಂದಿದ್ವಿ. ಅನ್ನ ರಸಮ್ ಏನೋ ಮಾಡಿದ್ರು ಭಟ್ರು. ಅದನ್ನು ಊಟ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತೇಳಿ ಹೊರಡುವಾಗ ನಮ್ಮಕ್ಕ ವಿಡಿಯೋ ಮಾಡ್ತಿರೋದು ನೋಡಿ ನನ್ನ ಮೆಹಂದಿ ತೋರಿಸಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡು ಅಂತ ಹೇಳಿ ತೋರಿಸ್ತಾ ಇದ್ಲು. ಮೆಹಂದಿ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಒಂದಷ್ಟು ಕೆಲಸ ಅಲ್ಲೂ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಮಲಗೋಣ ಅಂತ ಹೇಳಿ ಬಂದೆ ಮನೆಗೆ. ಆವಾಗ ಈ ಡೆಕೋರೇಷನ್ ಮಾಡಿರೋ ಗೊಂಬೆ ಕಣ್ಣಿಗೆ ಬಿತ್ತು. ತುಂಬ ಚೆನ್ನಾಗಿ ಮಾಡಿದ್ರು. ಚಾಕ್ಲೇಟ್ ಅಲ್ಲೆಲ್ಲ ತುಂಬಿಸ್ಬಿಟ್ಟಿದ್ರು. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಬಂದು ಒಂದಷ್ಟು ಕೆಲಸ ಇತ್ತು. ಇಲ್ಲೂ ಪ್ಲೇಟ್ ಎಲ್ಲ ಜೋಡಿಸಿ ಅದಕ್ಕೆಲ್ಲ ಹೊಸಿಗೆ ಸಾಮಾನು ಜೋಡಿಸ್ಬೇಕಾಗಿತ್ತು. ಅದಕ್ಕೂ ಒಂದು ಸ್ವಲ್ಪ ಡೆಕೋರೇಷನ್ ಮಾಡಬೇಕಾಗಿತ್ತು. ಅಲ್ಲೂ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಡೆಕೋರೇಷನ್ ಎಲ್ಲ ಮುಗಿಸಿ ಫೈನಲ್ ಆಗಿ ಇಷ್ಟು ರೆಡಿ ಮಾಡಿದ್ವಿ. ಇದನ್ನು ಒಂದು 2 hours ಏನೋ ಮಾಡ್ದೋ, ಒಂದು 4 members ಏನೋ ಮಾಡಿದ್ವಿ. ಡೆಕೋರೇಷನ್ ಇನ್ನೂ ನಡೀತಿತ್ತು. ಸರಿ ಅಂತೇಳಿ ಎಲ್ಲ ಅಲ್ಲೇ ಬಿಟ್ಟು ಬಂದು ಅಲ್ಲಿಂದ ಇವಾಗ ಟಿಫನ್ ತಿನ್ನೋಣ ಅಂತ ಹೇಳಿ ಬಂದ್ವಿ. ಟಿಫನ್ ಬಂದು ಟೊಮೊಟೊ ಬಾತ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ನಾವು ಮನೆಗೆ ಹೋಗೋ ಅಷ್ಟರಲ್ಲಿ ಬ್ರೆಡ್ ಸಹ ರೆಡಿ ಆಗಿದ್ರು ಆಲ್ರೆಡಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಒಂದಷ್ಟು ಜನಕ್ಕೆ ಹೇರ್ ಸ್ಟೈಲ್ ಮಾಡಿ ನಾನು ಕೂಡ ರೆಡಿಯಾಗಿ ಇವಾಗ ಎಂಗೇಜ್ಮೆಂಟ್ ಹಾಲ್ಗೆ ಬಂದೆ. ನಾನು ಹೋಗಿದ್ದು ತುಂಬ ಲೇಟ್ ಆಗಿಬಿಟ್ಟಿತ್ತು. ಆಲ್ರೆಡಿ ರಿಂಗ್ ಎಕ್ಸ್ಚೇಂಜ್ ಆಗಿರುತ್ತೆ ಅಂತ ಅಂದ್ಕೊಬಿಟ್ಟಿದೆ. ಬಟ್ ಆಗಿರಲಿಲ್ಲ. ಫೋನ್ ಮಾಡಿ ಕರಿತಾನೆ ಇದ್ರು, ಬೇಗ ಬಾ ಅಂತೇಳಿ. ಆದಷ್ಟು ಸಿಂಪಲ್ಲಾಗಿ ಬೇಗ ರೆಡಿಯಾಗಿ ಬಂದೆ ನಾನು. ಆದರೆ ಇನ್ನೂ ಹುಡುಗನ ಕಡೆಯವರು ಅವಾಗ ಬಂದಿದ್ರು. ಹಾಗಾಗಿ ಅವಾಗ ತಾನೇ ವೆಲ್ಕಮ್ ಮಾಡ್ತಾಯಿದ್ರು. ಹಾಗೆ ಈಗೇನು ನೋಡ್ತಿದ್ರಲ್ಲ, ಈ ಡೆಕೋರೇಷನ್ ಜೋಕಾಲಿ ಥರ ಮಾಡಿದ್ದೀವಲ್ಲ, ಇದು ನಾನು ಶಾಪಿಂಗ್ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಈ ಐಟಮ್ಸ್ ಎಲ್ಲ ನಾವೇ ತಂದು ಮಾಡಿರೋದು. ಹಾಗಾಗಿ ಚೆನ್ನಾಗಿ ಬಂದಿತ್ತು ಔಟ್ಪುಟ್ಟು. ಫೈನಲ್ ಆಗಿ ರಿಂಗ್ ಎಕ್ಸ್ಚೇಂಜ್ ಆಯಿತು. ರಿಂಗ್ ಎಕ್ಸ್ಚೇಂಜ್ ಆಗುವಾಗ ನಾನು ಇರಲಿಲ್ಲ, ಸ್ವಲ್ಪ ಹೊರಗಡೆ ಹೋಗಿದ್ದೆ. ಹಾಗಾಗಿ ಆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ. ರಿಂಗ್ ಎಕ್ಸ್ಚೇಂಜ್ ಎಲ್ಲ ಆಗಿ ಸ್ವಲ್ಪ ಹೊತ್ತು ಆದಮೇಲೆ ಕೇಕ್ ತಂದ್ವಿ. ಆ ಕೇಕ್ ತಂದು ಕಟ್ ಮಾಡ್ಸೋಣ ಅಂತ ನೋಡ್ತಿದ್ರೆ ಫೋಟೋಗೆ ಜನ ಬರ್ತಾನೆ ಇದ್ರು. ಹಾಗಾಗಿ ಕೇಕ್ ಕಟ್ ಮಾಡ್ಸೋಕ್ಕೆ ಆಗಲಿಲ್ಲ. ಸುಮಾರು ಒಂದು 1/2 hour ಕೇಕ್ ತಂದು ಹಂಗೆ ಇಟ್ಟಿದ್ವಿ ಅನ್ಸುತ್ತೆ. ಆಮೇಲೆ ಕೇಕ್ ಕಟ್ ಮಾಡಿದ್ದು. ಕೇಕ್ ಅವ್ರು ಕಟ್ ಮಾಡಿದ್ಮೇಲೆ ನಾವೆಲ್ಲ ತೊಗೊಬಂದು ಕಟ್ ಮಾಡಿ ತಿಂದು ಈ ಥರ ಮಾಡಿಬಿಟ್ಟಿದ್ದೀವಿ. ತಿಂದು ಖಾಲಿ ಮಾಡಿದ್ದೀವಿ. ಅಲ್ಲಿ ನಾವೆಲ್ಲ ಫ್ರೆಂಡ್ಸ್ ಒಂದಷ್ಟು ಫೋಟೋಸ್ ತೆಗೆಸ್ಕೊಂಡು ಅಲ್ಲಿಂದ ಹೊಟ್ಟೆ ಸಿತ್ತಿತ್ತು ಅಂತ ಹೇಳಿ ನಾವಿಬ್ಬರೇ ಬಂದು ಊಟ ಮಾಡ್ತಾ ಇದ್ದೀವಿ. ಎಲ್ಲರನ್ನೂ ಕರೆದ್ವಿ. ಹಾಗಾಗಿ ಯಾರು ಬರಲ್ಲ ಅಂತಿದ್ರು. ಹಾಗಾಗಿ ಬಿಟ್ಬಿಟ್ಟು ನಾವೇ ಬಂದು ಊಟ ಮಾಡ್ತಾ ಇದ್ದೀವಿ. ಅಲ್ಲಿಂದ ಇವಾಗ ಫೋಟೋ ಸೆಕ್ಷನ್ಗೆ ಅಂತೇಳಿ ನಮ್ಮೂರಲ್ಲಿ ಕೆರೆ ಇದೆ. ಕೆರೆ ಮಾಡಿ ಸ್ವಲ್ಪ ಪಾರ್ಕ್ ಮಾಡಿದ್ದಾರೆ. ಹಾಗಾಗಿ ಹುಡುಗಿ ಬರೋದಕ್ಕೂ ಮುಂಚೆ ನಾವೇ ಬಂದು ಕಾರ್ ನಿಲ್ಲಿಸಿ ನಿಂತ್ಕೊಂಡಿದ್ದೀವಿ. ಹಾಗೆ ನಾವು ಬಂದು ಜನ ನೋಡಿ ಆ ಫೋಟೋಗ್ರಾಫರ್ ತುಂಬ ಶಾಕ್ ಆದರು. ಯಾಕಂದರೆ ಹುಡುಗಿ ಫೋಟೋಗೋಸ್ಕರ ಇಷ್ಟೊಂದು ಜನ ಎಲ್ಲ ಹೋಗಿದ್ವಿ. ಅಲ್ಲೂ ಸಹ ಒಂದು ಸ್ವಲ್ಪ ಹೊತ್ತು ಹುಡುಗಿ ಫೋಟೋಸ್ ತೆಗೆಸ್ಕೊಂಡು ಅಲ್ಲಿಂದ ಗ್ರೂಪ್ ಫೋಟೋಸ್ ತೆಗೆಸ್ಕೊಂಡು ಇವಾಗ ಮತ್ತೆ ರಿಟರ್ನು ಅಲ್ಲಿಗೆ ಹಾಲ್ ಹತ್ರ ಬರ್ತಾ ಇದ್ದೀವಿ. ಬಿಡು, ಹತ್ರದಿಂದ ತೆಗಿತೀನಿ. ಆಯ್ತು.
ಅಲ್ಲೂ ಒಂದಷ್ಟು ಶಾಸ್ತ್ರ ಎಲ್ಲ ಇದ್ದು ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಹುಡುಗನ ಕಡೆ ಹೊರಟರು. ಅವ್ರನ್ನ ಕಳಿಸ್ಕೊಟ್ಟು ನಾವು ಇವಾಗ ಮನೆಗೆ ಬಂದ್ವಿ. ಹುಡುಗಿ ನೋಡಿ ಬಂದಿದ ತಕ್ಷಣ ಮೇಕಪ್ ಎಲ್ಲ ರಿಮೂವ್ ಮಾಡಿ ಸಾಕಾಗಿ ಕೂತಿದ್ರು. ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ಬೈತಾ ಇದ್ರು ಏನಕ್ಕೆ ಬಂದಿಲ್ಲ ಎಂಗೇಜ್ಮೆಂಟ್ಗೆ ಅಂತ ಹೇಳಿ. ಅವಳಿಗೆ ನಮ್ಮ ಅಕ್ಕಂಗೆ ಬಾಯ್ ಹೇಳಿ ಅಲ್ಲಿಂದ ನಾನು ನಮ್ಮೂರಿಗೆ ಬಂದೆ. ಯಾಕಂದರೆ ನಾನೇ ಟ್ರಿಪ್ ಹೊರಟಿದ್ದೀವಿ, ಹಾಗಾಗಿ ಬೇಗ ಹೋಗಬೇಕು ಅಂತೇಳಿ ರಿಟರ್ನ್ ಮನೆಗೆ ಬಂದೆ.